आप्तिक्यं परिगृह्यथा माता देवताभ्यो नमः मङ्गलानि नमस्यामि दक्षां धारयामि विश्वासकानि समर्पयामि प्रार्थनमहं करिष्ये श्री वृक्षस्य मायुष्यमारोग्यमेदक्षामहानमय्यते धनं धान्यं पशुभूते चिदानं सुखं मत्सरं दीर्घमायुः दीर्घमाय धनादानकं मङ्गल्यानि कृतां देहि मे ध्येयमारोग्यं प्रतिरत्नानि सम्पदः यथा श्रद्धा मेधा प्रज्ञा विद्या बुद्धि आयुषः आरोग्यं देहि मे परमेश्वरी तेजबलम आरोग्यम देहि मे परमेश्वरी आरातमैलम देव्ये नमः सर्वमंगला मांगल्ये शिवे सर्वार्थसाधके शरण्ये त्र्यंबके गौरी नारायणी नमोस्तुते सर्वस्वरूपे सर्वेशे सर्वशक्ति संविदे यभ्यस्त्रायनो देवी दुर्गा देवी ನಾನು ಶ್ರೀಕೃಷ್ಣ. ನಾನು ಊಳುವನೆ ಹೊಲದೊಡಿಯ ಹೋರಾಟದ ರೂವಾರಿಯಾದ ಡಾಕ್ಟರ್ ಎಚ್ ಗಣಪತಿಯಪ್ಪನವರ ಮಗ. ನಾನು ಅಂದ್ರೆ ನಮ್ಮ ಅಮ್ಮನ ಮನೆಯದು ಅಂದ್ರೆ ಮೈಲಮ್ಮ ಇವತ್ತಿಗೂ ಹಿರೇನೆಲ್ಲೂರಿನಲ್ಲಿ ಮೈಲಮ್ಮ ದೇವರ ಗುಡಿ ಮತ್ತು ಪಲ್ಲಕ್ಕಿಯನ್ನ ಸೇವೆಯನ್ನ ಅಲ್ಲಿನ ನಮ್ಮ ಅಜ್ಜಿಯ ಮನೆತನದವರು ನೋಡ್ಕೊಳ್ತಾ ಇದ್ದಾರೆ. ಏಕೆಂದ್ರೆ ಆ ಊರಿಂದ ನಮ್ಮ ತಂದೆ ತಾಯಿಗಳು ಇಲ್ಲಿ ಒಡ್ನಾಲ್ಕು ಬಂದು ನೆಲೆಸಿದ ಮೇಲೆ ಅಜ್ಜಿನೂ ಸ್ವತಃ ನಮ್ಮ ತಂದೆ ತಾಯಿಗಳ ಜೊತೆಗಿದ್ರು. ಯಾಕಂದ್ರೆ ನಮ್ಮ ತಾಯಿ ಒಬ್ಬರೇ ಮಗಳಾಗಿದ್ರು ನಮ್ಮಮ್ಮ. ಹಾಗಾಗಿ ಮೈಲಮ್ಮನನ್ನ ಅಲ್ಲಿಂದ ತಗೊಂಡು ಬಂದು ಇಲ್ಲಿ ಒಂದು ಗುಡಿಯನ್ನು ಮಾಡಿ ಒಡ್ನಾಲ ಮನೆಯಲ್ಲೇ ಸೇವೆಯನ್ನು ಮಾಡ್ತಾ ಇದ್ರು ನಮ್ಮಮ್ಮ, ಪೂಜೆಯನ್ನು ಮಾಡ್ತಾ ಇದ್ರು. ನಂತರ ಅಮ್ಮನ ನಂತರ ನಾನು ಪೂಜೆ ಪುರಸ್ಕಾರ ಮಾಡುವುದಕ್ಕಾಗಿ ಇಲ್ಲಿ ನನ್ನ ವಾಸಸ್ಥಳವಾದ ಜಂಬಗಾರ ಸಾಗರ್ ಟೌನ್ ಇಲ್ಲಿ ನಮ್ಮ ನಿವೇಶನದಲ್ಲೇ ಅಮ್ಮನ ಒಂದು ಗುಡಿಯನ್ನು ಕಟ್ಕೊಂಡು ಸೇವೆ ಮಾಡ್ತಾ ಇದ್ದೆ. ವಿಶೇಷ ದಿನದ ಪ್ರಯುಕ್ತ ಇಂದು ಏನು ಮಣ್ಣೆತ್ತಿನ ಅಮಾವಾಸ್ಯೆ ಇದೆಯೋ, ಇವತ್ತಿನ ಮಣ್ಣೆತ್ತಿನ ಅಮಾವಾಸ್ಯೆ ಕಾರ್ಯಕ್ರಮವನ್ನ ನಾವು ನಮ್ಮ ಮನೆತನದ ದೇವರಾದ ಭೂಮಣ್ಣಿ ಮೈಲಮ್ಮನ ಈ ಗುಡಿಯಲ್ಲಿ ಆಚರಿಸಿ ಲೋಕ ಕಲ್ಯಾಣಾರ್ಥವಾಗಿ ಈ ಒಂದು ಪೂಜೆಯನ್ನ ಇಲ್ಲಿ ಭಟ್ರಿಂದ ನೆರವೇರಿಸಿದ್ದೇವೆ. ಹಾಗೂ ಈ ವರ್ಷದ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ, ಅಧಿಕ ಮಾಸ ಬಂದಿರೋದ್ರಿಂದ ಪ್ರತಿ ವರ್ಷ ಜೂನ್ ತಿಂಗಳಿಗೆ ಬರೋದು ಮಣ್ಣೆತ್ತಿನ ಅಮಾವಾಸ್ಯೆ. ಈ ವರ್ಷ ಅಧಿಕ ಮಾಸ ಇರೋದ್ರಿಂದ ಜುಲೈ 14ಕ್ಕೆ ಬಂದಿದೆ. ಹಾಗಾಗಿ ನಮಗೆ ಮಳೆ ತುಂಬಾ ಒಂದು ತಿಂಗಳ ಲೇಟಾಗಿ ಬರ್ತಾ ಇದೆ. ಇವತ್ತಿನ ಮಣ್ಣೆತ್ತಿನ ಅಮಾವಾಸ್ಯೆಯ ನಂತರ ಮಳೆಗಾಲ ಸಮೃದ್ಧಿಯಾಗಿ ಮಳೆ ಬೆಳೆ ನಾಡಿಗೆ ಬೆಳಕಾಗ್ಲಿ ಅಂತ ಹೇಳಿ ನಾವು ಲೋಕ ಕಲ್ಯಾಣಾರ್ಥವಾಗಿ ಮೈಲಮ್ಮನ ಸನ್ನಿಧಿಯಲ್ಲಿ ಮಣ್ಣೆತ್ತಿನ ಅಮಾವಾಸ್ಯೆ ಕಾರ್ಯಕ್ರಮವನ್ನು ನೆರವೇರಿಸಿದ್ದೀವಿ. ಹಾಗೂ ಇಲ್ಲಿ ಮೈಲಮ್ಮ ಗುಡಿ ಅಂತ ಹೇಳಿದ್ರೆ ನಮ್ಮ ತಾಯಿಯ ತಾಯಿ ಹಿರೇನಲ್ಲೂರಿನ ವಾಸಿಗಳು ಬರ್ಷಿನ ಚೌಡಮ್ಮ ಅಂತ ಹೇಳಿ, ನಮ್ಮ ಅಜ್ಜ ಕನ್ನಪ್ಪ ಗಾಡಿಗ ಅಂತ ಹೇಳಿ, ಅಜ್ಜನ ನಂತರ ಅಜ್ಜಿಯು ಗಾಡಿಗಳಾಗಿದ್ದು, ಆ ಮೈಲಮ್ಮನ ನಮ್ಮ ತಾಯಿಗೆ ನಮ್ಮ ಅಜ್ಜಿಗೆ ನಮ್ಮ ಅಮ್ಮ ಒಬ್ಬರೇ ಮಗಳು. ನಂತರ ನಮ್ಮ ಅಮ್ಮ ಏನು ಸಾಗರ ಒಡ್ನಾಳದಲ್ಲಿ ವಾಸ ಇದ್ದಾಗ ನಮ್ಮ ಅಜ್ಜಿನೂ ಬಂದು ಒಡ್ನಾಳದಲ್ಲಿ ವಾಸ ಇದ್ರು. ಮತ್ತು ಊರಲ್ಲೇ ಇವತ್ತಿಗೂ ಆ ಮೈಲಮ್ಮನ ಒಂದು ಸಣ್ಣ ಗುಡಿಯನ್ನ ನಮ್ಮ ಅಮ್ಮ ಸಾಗರದಲ್ಲಿ
ಇಟ್ಕೊಂಡು ಪೂಜೆ ಪುರಸ್ಕಾರ ಮಾಡ್ತಾ ಇದ್ರು. ಅವರು ಇಲ್ಲದ ಈ ದಿನಗಳಲ್ಲಿ, ಏಕೆಂದ್ರೆ ನಮ್ಮ ಅಜ್ಜಿಗೆ ನಮ್ಮ ಅಮ್ಮ ಒಬ್ಬರೇ ಮಗಳಾಗಿದ್ರು, ಗಂಡು ಮಕ್ಕಳು ಇರಲಿಲ್ಲ ಅಜ್ಜಿಗೆ. ನಾನು ಅಜ್ಜಿಗೆ ದತ್ತುಪುತ್ರ ಆಗಿರೋದ್ರಿಂದ ಅಮ್ಮನ ನಂತರ ಮೈಲಮ್ಮನ ಸೇವೆ ನಾನೇ ನೆರವೇರಿಸುವಂತ ಒಂದು ಸುವರ್ಣಾವಕಾಶ ಮತ್ತು ದೈವ ಕೃಪೆ, ತಾಯಿಯ ಆಶೀರ್ವಾದ ಸಿಕ್ಕಿರೋದ್ರಿಂದ ಇಲ್ಲಿ ನನ್ನ ಸ್ವಗ್ರ ಜಂಬುಗಾರ್ ನಮ್ಮ ನಿವೇಶನದ ಈ ಸ್ಥಳದಲ್ಲಿ ಈ ಗುಡಿಯನ್ನು ನಿರ್ಮಾಣ ಮಾಡಿಕೊಂಡು ನಾವು ತಾಯಿಯ ಸೇವೆಯನ್ನ ನಿರಂತರವಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ಆಸೆಯನ್ನು ಇಟ್ಕೊಂಡು ಈ ಸಣ್ಣ ಒಂದು ಪ್ರಕೃತಿ ದತ್ತವಾಗಿ ಮರದ ಬುಡದಲ್ಲಿ ಅಮ್ಮನ ಒಂದು ಸಣ್ಣ ಗುಡಿಯನ್ನ ಮಾಡ್ಕೊಂಡು ಈ ದಿನ ಶುಭ ದಿನದಂದು ಭಟ್ರ ಹತ್ರ ಪೂಜೆ ಪುರಸ್ಕಾರ ಮಾಡಿಸ್ಕೊಂಡು ಮಣ್ಣೆತ್ತಿನ ಅಮಾವಾಸ್ಯೆ ಪೂಜೆಯನ್ನ ನೆರವೇರಿಸಿದ್ದೀವಿ. ಇದಕ್ಕೆ ಸಲಹೆ, ಸಹಾಯ, ಸಹಕಾರ ಎಲ್ಲ ತರ ಪ್ರೋತ್ಸಾಹ ನೀಡಿದ ನನ್ನ ಸ್ವಕುಟುಂಬದ ಸಹೋದರ ಸಹೋದರಿಯರು ಹಾಗೂ ಜಂಬುಗಾರ್ ನಿವಾಸದ ಅಕ್ಕಪಕ್ಕದ ಮನೆಯವರು, ಹಿರಿಯರು ಎಲ್ಲರಿಗೂ ನಾನು ಅಭಿನಂದಿಸುತ್ತೇನೆ. ಮತ್ತು ಈ ಮಣ್ಣೆತ್ತಿನ ಅಮಾವಾಸ್ಯೆ ಇವತ್ತಿಂದ ಈ ನಾಡಿಗೆ, ಈ ಲೋಕಕ್ಕೆ ಮಳೆ ಸಮೃದ್ಧಿಯಾಗಿ ಆಗಲಿ, ಈ ನಾಡು ಸಮೃದ್ಧಿ ಆಗಲಿ ಮಳೆ ಬೆಳೆಯಿಂದ ಅಂತ ಹೇಳ್ಬಿಟ್ಟು ನಾವು ಮಣ್ಣೆತ್ತಿನ ಅಮಾವಾಸ್ಯೆ ದಿನ ಮೈಲಮ್ಮನ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀವಿ.